ನೋಡು ಎಲ್ಲನೂ ಬೇಗ ಬೇಗ ಪ್ಯಾಕ್ ಮಾಡ್ಕೊ. ಎಲ್ಲನೂ ಇನ್ನು ಅಮೆರಿಕಕ್ಕೆ ಹೋದ್ರೆ ನೋಡು ಇನ್ನು 5 ಇಯರ್ಸ್ ಅಂತೂ ಬ್ಯಾಕ್ ಅಂತೂ ಬರೋದೇ ಇಲ್ಲ ನಾವು, ಸರಿನಾ? 5 to 10 years ಅಲ್ಲೇ ಇರೋದಷ್ಟೇ. ಇಲ್ಲಿ ಬಿಸ್ನೆಸ್ ಎಲ್ಲ ಯಾರಾದರೂ ನೋಡ್ಕೋತಾರೆ, ಏನು ತೊಂದರೆ ಇಲ್ಲ. ಮತ್ತೆ ಈ ಮಗುನ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಸುಮ್ಮನೆ ಅವ್ರ ಅಪ್ಪ ಬಂದು ಯಾವಾಗೂ ಬಂದು 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 ತಲೆ ತಿಂತಿದ್ನಲ್ಲ, ಈಗ ಮತ್ತೆ ಏನಾದರೂ ಬಂದರೆ ಏನು ಮಾಡ್ತೀಯಾ? ಈ ಮಗುಗೆ ಏನಾದರೂ ಒಂದು ವ್ಯವಸ್ಥೆ ಮಾಡು. ನನಗಂತೂ ಈ ಮಗು ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾಳೆ, ನನ್ನ ಸ್ವಂತ ಮಗಳು ಥರ ಅನ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಏನು ಮಾಡೋಣ, ಸುಮ್ಮನೆ ಅವ್ರ ಅಪ್ಪ ತುಂಬ ತಲೆ ತಿಂತಾನಲ್ವಾ ಬಂದು ಬಂದು. ಮತ್ತೆ ನಾವು ಅಮೆರಿಕಕ್ಕೆ ಹೋದರೆ ಅಲ್ಲಿಗಂತೂ ಬರೋಕ್ಕಾಗಲ್ವೇನೋ, ಆದರೆ ತಲೆ ತಿನ್ನೋದು ಮಾತ್ರ ಬಿಡಲ್ಲ. ಅಯ್ಯೋ, ಅವನಿಗೇನಾದ್ರೂ ನಾವು ಬೇಕು ಮಗು ಬೇಕು ಅನ್ಕೊಂಡ್ರ ನಾವು ಕೊಡ್ತೀವಲ್ಲ ಬಂದಾಗೆಲ್ಲ 1000-2000 ರೂಪಾಯಿ ದುಡ್ಡು, ಅದಷ್ಟೇ ಅವನು ಮುಖ್ಯ. ಇವತ್ತು ಬರ್ತೀನಿ ಅಂತ ಹೇಳವನೆ, ಇವತ್ತು ಬರಲಿ, ಅವನ ಹತ್ರ ಸರಿಯಾಗಿ ಮಾತಾಡ್ಬಿಟ್ಟು ಕಳಿಸ್ತೀನಿ. ನೋಡಿ, ನನಗೆ ನನ್ನ ಮಗಳು ಅಂದರೆ ತುಂಬಾ ಇಷ್ಟ. ಅಮೆರಿಕಕ್ಕೆ ಇವಳು ಕರ್ಕೊಂಡು ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ನಾನು ಅಲ್ಲೇ ಸ್ಕೂಲಿಗೆ ಹಾಕೋಣ, ಇಲ್ಲಿ ಮತ್ತೆ ಸ್ಕೂಲಿಗೆ ಬೇರೆ ಕಡೆ ಹಾಕೋದೇ ಬೇಡ ಅಂತ ನಾನೇ ಸುಮ್ಮನೆ ಇದ್ದೆ. ಈಗ ಬರಲಿ ರೀ, ಅವ್ನು ಬರಲಿ, ಮಾತಾಡ್ತೀನಿ. ನೀವೇ ಟೆನ್ಷನ್ ತಗೊಳ್ಬೇಡಿ, ನೀವು ಆಫೀಸ್ಗೆ ಹೋಗಿ ಆರಾಮಾಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬನ್ನಿ. ಪ್ಯಾಕಿಂಗ್ ಎಲ್ಲನೂ ಪಟ ಪಟ ಅಂತ ಮುಗಿಸ್ಬಿಡ್ತೀನಿ. ಆಯಿತು, ಆದರೆ ಕೇರ್ಫುಲ್ ಸ್ವಲ್ಪ. ಅವನೊಂದು ಸ್ವಲ್ಪ ಸರಿ ಇಲ್ಲ ಅಂತ ಅನ್ಸುತ್ತೆ ನೋಡಿದ್ರೇನೆ. ಅವನು ನೋಡಿದ್ರೆ ಒಂಥರ ಇರಿಟೇಷನ್ ಆಗುತ್ತೆ ನನಗಂತೂ. ಸ್ವಲ್ಪ ಹುಷಾರು ನೀನು. ನೀವು ಪರವಾಗಿಲ್ಲ ಹೋಗಿ, ನೀವು ಯಾಕೆ ತಲೆ ಕೆಡಿಸ್ಕೊತೀರಾ? ಸರಿ ಆಯ್ತು, ಹುಷಾರು. ಬೇಗ ಬೇಗ ಪ್ಯಾಕಿಂಗ್ ಮಾಡು. ಹಾಗೇ ಇಲ್ಲೇನು ಬೇಕೋ ಎಲ್ಲ ಸೆಟ್ಲ್ಮೆಂಟ್ ಮಾಡ್ಬಿಟ್ಟು ಬರ್ತೀನಿ ನಾನು, ಸರಿನಾ? ಇಲ್ಲ ನಮ್ಮ ಆಫೀಸ್ ನೋಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಸೆಟ್ಲ್ಮೆಂಟ್ ಮಾಡ್ಬಿಟ್ಟು ಬರ್ತೀನಿ. ಮತ್ತೆ ಇನ್ನೂ ತುಂಬಾ ವರ್ಕ್ ಇದೆ, ಇವತ್ತು ನಾಳೆ ಎಲ್ಲ ಮುಗಿಸ್ಕೊಂಡು ಬಿಡ್ಬೇಕಲ್ವಾ, ಮತ್ತೆ ಹೋದರೆ ಆಗಲ್ಲ. ಸರಿ ಬಿಡು, ಆಯಿತು, ನಾನು ಬರ್ತೀನಿ, ಹುಷಾರು. ಸರಿ ಆಯ್ತು ರೀ. ಪುಟ, ನೀನು ನೋಡಿದ್ರೆ ಮನ್ಸಾಗಿರ ನೋವೆಲ್ಲ ಮರ್ತೋಗ್ಬಿಡುತ್ತೆ ಕಣೋ. ಎಷ್ಟು ಕ್ಯೂಟಾಗಿ ನಗ್ತೀಯಾ. ನನಗೆ ಸಿಕ್ಕಿರೋ ಅದೃಷ್ಟ ದೇವತೆ ನೀನು. ನೀನು ನೋಡಿದ್ರೆ ನನ್ನೇ ನೋಡ್ಕೊಂಡಂಗಾಗುತ್ತೆ. ಸದ್ಯ ನನಗೆ ಮಕ್ಕಳೇ ಇಲ್ಲ ಅನ್ನೋದನ್ನ ನೀನದು ಮರ್ಸೇ ಬಿಟ್ಟಿದ್ಯಾ ನನಗಂತೂ. ಅಷ್ಟು ಕ್ಯೂಟ್ ನೀನಂತೂ. ನಾವೀಗ ಅಮೆರಿಕಕ್ಕೆ ಹೋಗ್ತಾ ಇದ್ದೀವಿ. ಅಮೆರಿಕದಲ್ಲಿ ನಿನ್ನ ಚೆನ್ನಾಗಿ ಓದಿಸ್ತೀನಿ, ಸರಿನಾ? ನಿನಗೆಲ್ಲ ನನ್ನ ಬುದ್ಧಿನೇ ಬರ್ತೈತೆ. ಎಲ್ಲ ಒಳ್ಳೆ ಬುದ್ಧಿನೇ ಕಲ್ತ್ಕೋಬೇಕಮ್ಮ. ಎಲ್ಲ ಒಳ್ಳೆತನವಾಗಿ ಒಳ್ಳೆ ಬುದ್ಧಿನೇ ಕಲ್ತ್ಕೊಂಡು ಒಳ್ಳೆ ವಿದ್ಯಾವಂತೆ ಆಗಿ ನಾಳೆಗೆ ನೀನೇ ಎಲ್ಲ ನೋಡ್ಕೋಬೇಕು. ಮೇಡಮ್ ಅವರೇ, ಹೋ ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಫೈನಲ್ ಆಗಿ ಒಂದು ವಿಚಾರ ಹೇಳ್ಬಿಟ್ಟು ಕಳ್ಸೋಣ ಅಂತ ಕಾಯ್ತಾ ಇದ್ದೆ. ಮಗಳೇ, ಒಂದು ನಿಮಿಷ ಇರು. ನೋಡು, ಈಗಲೇ ಹೇಳ್ತಾ ಇದ್ದೀನಿ, ತಿಂಗಳಿಗೆ 4 ದಿನ ನಮ್ಮ ಮನೆಗೆ ಬರ್ತೀಯ. ಬಂದ್ಬಿಟ್ಟು ಅಯ್ಯೋ ನನ್ನ ಮಗಳು ನನ್ನ ಮಗಳು ನನ್ನ ಮಗಳು ಅಂತ ಹೇಳ್ತೀಯ. ನನಗೂ ಇದನ್ನೆಲ್ಲ ನೀನು ಡ್ರಾಮಾ ನೋಡಿ 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 ಸಾಕಾಗೈತೆ. ಇನ್ನೀನು ನಮ್ಮ ಮನೇನ ಹುಡಿಕೊಂಡು ಬೆಂಗಳೂರು ಮನೆ ಹತ್ರ ಬರಬೇಡ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಅಂತಲೇ ಬಂದೆ. ನಿನ್ನನ್ನು ಕರ್ಸಿದ್ದೀನಿ. ನೋಡು, ವಿಚಾರ ಏನು ಅಂದರೆ, ನಾನು ನನ್ನ ಮಗಳನ್ನ ಕರ್ಕೊಂಡು ಅಮೆರಿಕಾಗೆ ಹೋಗ್ತಾ ಇದ್ದೀನಿ. ಮತ್ತೆ ಬರೋದು 5 to 10 years ಆಗುತ್ತೆ. ಪದೇ 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 ಬಂದುಬಿಟ್ಟು ದಯವಿಟ್ಟು ನಮ್ಮ ತಲೆ ತಿನ್ಬೇಡ. ನನಗೆ ನೀನು ಇಷ್ಟ ಇಲ್ಲ ಅಂದ್ರೂ ಮಗು ತುಂಬಾ ಇಷ್ಟ ಆಗ್ಬಿಟ್ಟಿದೆ ನನಗೆ. ಅದಕ್ಕೋಸ್ಕರ ಇಷ್ಟೆಲ್ಲ ಸಹಿಸ್ಕೊಂಡಿದ್ದೀನಿ, ದತ್ತು ತಗೊಂಡಿದ್ದೀನಿ. ಆದರೂ ಮಾನವೀಯ ದೃಷ್ಟಿಯಿಂದ ಪಾಪ ಅಪ್ಪ ಅಲ್ವಾ ಮಗುಗೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಸಹಿಸ್ಕೊಂಡಿದ್ದೆ. ಇನ್ಮೇಲೆ ಸಹಿಸ್ಕೊಳಕ್ಕೆ ನಾನು ತಯಾರಿನೇ ಇಲ್ಲ. ಅವತ್ತೇ ಸರಿಯಾಗಿ ಉಗಿದು ಕಳಿಸಿದ್ದೀನಿ. ಮತ್ತೆ ನನ್ನ ಹತ್ರ ಉಗಿಸ್ಕೊಳಕ್ಕೆಲ್ಲ ಪದೇ ಪದೇ ಬರಬೇಡಿ. ನೋಡಿ, ಇವತ್ತು ನಿಮಗೆ ನಿಮ್ಮ ಮಾತು ಕೊಟ್ಟಂಗೆನೇ ನಿನ್ನ ಮಗಳು ಎಜುಕೇಷನ್ಗೆ ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ಅಮೌಂಟ್ ಕೊಡ್ತೀನಿ. ತಗೊಂಡ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟು ನಮ್ಮ ಮನೆ ಕಡೆ ತಲೆ ಹಾಕ್ತಿದ್ದಂಗೆ ಅಲ್ಲೇ ಇದ್ಬಿಡಿ. ನೀನು ಬಂದ್ರೂ ಇಲ್ಲಿ ವೇಸ್ಟೇ, ಯಾಕಂದರೆ ನಾವಂತೂ ಇಲ್ಲಿರಲ್ಲ, ಅಮೆರಿಕಾಗೆ ಹೋಗ್ತೀವಿ. ನೋಡು, ನನ್ನ ಮಗಳನ್ನೂ ಅಮೆರಿಕಾದಲ್ಲೇ ಓದಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೆಂಗೋ ನಾನು ನನ್ನ ಮಗಳು ನನ್ನ ಗಂಡ ಎಲ್ಲರೂ ಹೋಗ್ತಾ ಇದ್ದೀವಿ. ಅದಕ್ಕೆ ಫೈನಲಾಗೆ ಕೊಟ್ಟಿರೋ ಮಾತು ತಪ್ಪಬಾರ್ದು ಅಂತ ಹೇಳ್ಬಿಟ್ಟು ನೀನು ಕಳಿಸ್ದೆ ಅಷ್ಟೇ. ನಿನ್ನ ಮಗಳನ್ನ ಅದು ಏನು ಓದಿಸ್ತೀಯೋ ಏನು ಬಿಡಿಸ್ತೀಯೋ ಗೊತ್ತಿಲ್ಲ. ಅವತ್ತು ಮಾತು ಕೊಟ್ಟಿದ್ದೆ, ಮಾತಿನ ಪ್ರಕಾರ ನಿಂಗೆ ಇವತ್ತು ಅಮೌಂಟ್ ಕೊಡ್ತಾ ಇದ್ದೀನಿ. ಮತ್ತೆ ನಮ್ಮ ಮನೆ ಕಡೆ ಬರಬಾರ್ದು ನೀನು. ಅಯ್ಯೋ ಮೇಡಮ್ ಅವರೇ, ನೀವಂತನೂ ಭಾಳ ಒಳ್ಳೆ ಜನ ಬಿಡಿ. ನಿಮ್ಮಂಥ ಜನಗಳು ಸಿಗೋತೀನಿ ಯಾಕೆ ಕಷ್ಟ. ಆಮೇಲೆ ನನ್ನ ಮಗಳನ್ನ ಬಿಟ್ಬಿಟ್ಟು ಬೇರೆ ಯಾರನ್ನಾದ್ರೆ ಇನ್ನೂ ಒಬ್ಬರನ್ನ ದತ್ತು ತಗೋಬೇಕು ಅಂತ ಏನಾರು ಅನ್ಕೊಂಡಿದ್ದೀರಾ? ಅಯ್ಯೋ, ನಂಗೆ ಹೀರೋಳೊಬ್ಳು ಸಾಕು. ಇವಳನ್ನ ಬಿಟ್ಟು ಬೇರೆ ಯಾಕೆ ಯಾರನ್ನ ದತ್ತು ತಗೊಂಡು? ಇವಳಂತೂ ತುಂಬ ಒಳ್ಳೆ ಹುಡುಗಿ. ಇವಳನ್ನ ತುಂಬ ಚೆನ್ನಾಗೇ ಬೆಳೆಸ್ತೀನಿ ನಾನು. ನೋಡಿ, ನಿಮಗೆ ದುಡ್ಡು ತಾನೇ ಮುಖ್ಯ. ನೋಡಿ, ನಾನು ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ. ಫೈನಲಾಗಿ ಒಂದ್ಸಲ ನಿಮ್ಮ ಮಗಳನ್ನ ನೋಡ್ಕೋಬೇಡಿ. ನಿಮ್ಮ ಮಗಳಲ್ವಾ? ನಿನ್ನ ಮಗಳಲ್ಲ, ಈಗ ನನ್ನ ಮಗಳು. ಆದರೂ ಮಾನವೀಯತೆ ಅನ್ನೋದೊಂದು ಐತೆ ನನಗೂ. ಅದಕ್ಕೋಸ್ಕರ ನಿನಗೆ ಅಂತ ಹೇಳ್ಬಿಟ್ಟು ಒಂದ್ಸಲ ಚಾನ್ಸ್ ಕೊಟ್ಟಿದ್ದೀನಿ. ಮಗಳನ್ನ ಕಣ್ ತುಂಬ ನೋಡ್ಕೊಂಡು ಹೊರಟ್ಬಿಡು, ಸರಿನಾ? ಅಯ್ಯೋ ಮೇಡಮ್ ಅವರೇ, ಈ ಮಗಳು ಆ ಮಗಳು ಇಬ್ರು ಜರಾಕ್ಸ್ ಕಾಪಿ ಮೇಡಮ್ ಅವರೇ. ಮೂಗು, ಕಣ್ಣು, ಬಾಯಿ, ನನಗೆ ಇವಳು ನೋಡಿದ್ರೆ ಅವಳೇ ನೋಡಿದೆ ಅಂತ ಅನ್ನಿಸ್ತದೆ, ಅವಳು ನೋಡಿದ್ರೆ ಇವಳನ್ನೇ ನೋಡಿದೆ ಅಂತ ಅನ್ನಿಸ್ತದೆ. ಇಬ್ರು ಒಂದೇ ಥರ ಅವಳಿ ಜವಳಿ ಜರಾಕ್ಸ್ ಕಾಪಿ ಮೇಡಮ್ ಅವರೇ. ನನಗಂತೂ ಇಬ್ರು ಅದು ಹೆಂಗೆ ಒಂದೇ ಥರ ಜರಾಕ್ಸ್ ಕಾಪಿ ಥರ ಅವರೇ ಅಂತ ಅನ್ನಿಸ್ತದೆ ಒಂದೊಂದ್ಸಲ. ನೋಡಿ, ಸದ್ಯ ನೋಡ್ಕೊಂಡು ಎದ್ದೋಗಿ ಅಷ್ಟೇ. ನಿಮ್ಗೆ ಅಮೌಂಟ್ ತಾನೇ ಫೈನೆಲ್ಲ ಕೊಡ್ತಾ ಇದ್ದೀನಿ. ಇನ್ನು 10 ವರ್ಷ ಈ ಕಡೆ ತಲೆನೂ ಹೋಗಿ ಮನಿಕೋಬೇಡ್ರಿ, ಸರಿನಾ? ಮೇಡಮ್ ಅವರೇ, ಫೋನ್ಗೆ ನಂಬರ್ ಕೊಟ್ಟೋಗಿ ಯಾವಾಗ ಮಾಡ್ಬಿಟ್ಟೆ ಅಂತ ತಲೆ ತಿನ್ನಕ್ಕಿಲ್ಲ. ಯಾವಾಗನ ಒಂದೇ ಒಂದು ಕಿತ ನನ್ನ ಮುದ್ದಿನ ಮಗಳನ್ನ ನೋಡಬೇಕು ಅಂತ ಅನ್ಸಿದ್ರೆ ಅವಾಗ ಮಾತ್ರ ಮಾಡ್ತೀನಿ ಮೇಡಮ್ ಅವರೇ. ನಿನ್ನ ಯೋಗ್ಯತೆ ನನಗೆ ಗೊತ್ತಿಲ್ವಾ? ನಿನ್ನ ಮುಖನೂ ನೋಡಿಸ್ಬಾರ್ದು ಅಂತಲೇ ಫೈನಲ್ಲಾಗಲೇ ಮಗಳನ್ನ ನೋಡ್ಕೊಂತ ಹೇಳ್ತಿರೋದು. 1 ನಿಮಿಷ ಬಂದೆ. ನನ್ನ ಪ್ಲಾನು ಸ್ವಲ್ಪ ಅಂತ ಅನ್ಕೊಬಿಟ್ಟವ್ರ ಮಗಳೇ. ನನ್ನ ಪ್ಲಾನು ಭಾಳ ದೊಡ್ಡದು. ನಿನ್ನನ್ನು ಅಷ್ಟು ಬೇಗ ಎಲ್ಲಿ ಬಿಡ್ತೀನಿ ಮಗಳೇ ನಿನ್ನ. ನೀನು ಚಿನ್ನದ ಮೊಟ್ಟೆ ಇಕ್ಕ ಕೋಳಿ ಮಗಳೇ. ನೀನು ಚಿನ್ನದ ಮೊಟ್ಟೆ ಇಕ್ಕ ಕೋಳಿ. ನಿನ್ನ ಅಷ್ಟು ಸುಲಭವಾಗಿ ಬಿಟ್ಬಿಟ್ರೆ ಆ ಭಗವಂತ ಒಪ್ತಾನ?
ಇಡೀ ಆಸ್ತಿ ಗೀಸ್ತಿ ಎಲ್ಲದಕ್ಕೂ ನೀನೇ ನೀನೇ ನೆನೆಯ ಉತ್ತರಾಧಿಕಾರಿ. ಎಲ್ಲ ಆಸ್ತಿನೂ ನಿಂಗೆ ನೆನೆಯ. ನೀನು ಬೆಳಿ ಸಂದಕ್ಕೆ ಬೆಳಿ. ಆಮೇಕಿಂದ ನೀನು ಹೆಂಗೆ ಬುಟ್ಟಿಗೆ ಹಾಕಬೇಕು ಅಂತ ನನಗೆ ಸಂದ ಗೊತ್ತು. ಸರಿನಾ? ಸರಿ ಸರಿ, ಆಯ್ತು ಆಯ್ತು. ಇಲ್ಲೇ ಬೆಳಕ ಅಮೆರಿಕಕ್ಕನ ಹೋಗು, ಇಲ್ಲನ ಹೋಗು. ಆಮೇಕಿಂದ ಇಲ್ಲಿಗೆ ಬರ್ತಿರಲ್ವಾ, ಅವಾಗ ಈ ಅಪ್ಪನ ಮರಿಬೇಡ. ಈ ಅಪ್ಪ ನಿನಗೋಸ್ಕರ 10-15 ವರ್ಷ ಕಾಯ್ತಾನೇ ಇರ್ತಾನೆ. ಬಂದ ತಕ್ಷಣ ನನ್ನ ಮಗಳೇನೆ ಆಸ್ತಿ ಎಲ್ಲ ನಿನ್ನ ಹೆಸ್ರಿಗೆ ಸೇರ್ತತೆ. ಆಮೇಲೆ ಎಲ್ಲನೂ ನಮಗೆ ಆಗ್ತದೆ. ಏನೋ ಅದೃಷ್ಟ ಮಾಡಿದ್ಯಾ ನೀನಂತೂ, ನನ್ನ ಹೊಟ್ಟೆ ಗುಟ್ಟಕ್ಕೆ ಅದೃಷ್ಟ ಮಾಡಿದ್ಯಾ ಬಿಡು. ಅದಕ್ಕೆ ಅಲ್ವಾ ಆಸ್ತಿ ಎಲ್ಲ ನಿನಗೆ ಸಿಗ್ತಾ ಇರೋದು. ನೀನು ನಿಮ್ಮ ಅಮ್ಮನಿಗೆ ಬುದ್ಧಿವಂತೆ ಆಗು. ಆಸ್ತಿ ಹೆಂಗೆ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡು ಮಗಳೇ. ಆಸ್ತಿ ಎಲ್ಲ ನಮಗೆ ನೆನೆಯ. ಏನು ಅದೃಷ್ಟ. ಅಮೇರಿಕಕ್ಕೆ ಹೋಯ್ತಾ ಇದೆಯಾ ಓದಕ್ಕೆ ಅಂತ ಹೇಳ್ಬಿಟ್ಟು. ಅಮೇರಿಕಾದಾಗೆ ನೆನೆಯ ಸಂದಕ್ಕಿರ್ತೀಯ ನೀನಂತನೂ. ಇರಬೇಕು ನೀನು, ಸಂದಾಗಿರ್ಬೇಕು. ಸರಿ ಮಗಳೇ, ನನ್ನ ಮಾತ್ರ ಮರಿಬೇಡ ಮುದ್ದು ಮಗಳೇ. ನಾನು ನಿಮ್ಮ ಅಪ್ಪ ಕಣಮ್ಮ, ನಾನು ನಿಮ್ಮ ಅಪ್ಪ. ಮರಿಬ್ಯಾಡ ನನ್ನ. ನಮ್ಮ ಅಪ್ಪ ಆಫೀಸ್ಗೋಗೈತೆ. ಎಲ್ಲ ಇವಳ ಈಗಲೇ ನನ್ನ ಮಾತು ಬಗ್ಗಕ್ಕಿಲ್ಲ, ಇನ್ನು ಮುಂದಕ್ಕೆ ಬಗ್ತಾಳ. ನಾನು ನಿಮ್ಮ ಅಪ್ಪ, ನೀನು ಪ್ರೀತಿ ಅಪ್ಪ. ಹೋಗೋ ಬಾಣ್ಲಿ. ನಮ್ಮ ಅಪ್ಪ ಆಫೀಸ್ಗೆ ಹೋಗೈತೆ, ನಿನ್ನ ಮನೆ ಕೆಲಸದನು. ನೀನು ಆಫೀಸ್ಗೆ ಹೋಗಲ್ಲ, ನಿನ್ನ ಮನೆ ಕೆಲಸದನು ನೀನು. ನನ್ನೇ ಮನೆ ಕೆಲಸದನು ಅಂತೀಯಾ? ಬರ್ತದೆ ಟೈಮು, ಬರ್ತದೆ. ನೋಡ್ತಾ ಇರು. 10 ವರ್ಷ ಬಿಟ್ಕೊಂಡು 15 ವರ್ಷ ಬಿಟ್ಕೊಂಡು ನನಗೆ ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು. ಮಾಡ್ತೀನಿ ನೋಡಿ. ತಗೊಳ್ಳಿ. ಸುಮ್ಮನೆ ಅದು ಇದು ಇದು ಅನ್ನೋದು ಅಂತ ಎಲ್ಲ ಬಿಟ್ಬಿಟ್ಟು ಮರ್ಯಾದೆಗೆ ನಿಮ್ಮ ಮಗಳನ್ನ ಓದಿಸ್ಕೊಂಡು ಚೆನ್ನಾಗಿರಿ. ಏನೋ ಅಯ್ಯೋ ಪಾಪ ಅಂತ ಕೊಡ್ತಾ ಇದ್ದೀನಿ. ನೀವು ನಿಮ್ಮ ಹೆಂಡತಿ ಮಾಡಿರೋ ಅಲ್ಕ ಕೆಲಸಕ್ಕೆ ನಾನು ಕೊಡಲೇಬಾರ್ದಾಗಿತ್ತು. ನನ್ನ ಗಂಡಂಗೆ ನೀನು ಅಂದರೆ ಸ್ವಲ್ಪನೂ ಇಷ್ಟನೂ ಆಗಲ್ಲ. ಆದರೆ ನಾನು ಹಳ್ಳಿನಾಗೆ ಸ್ವಲ್ಪ ಕಷ್ಟದಲ್ಲೇ ಬೆಳೆದಿದ್ದು ಸ್ಟಾರ್ಟಿಂಗಲ್ಲಿ. ನನಗೂ ಗೊತ್ತು ಕಷ್ಟದ ಬೆಲೆ ಏನು ಅಂತ. ನೀವು ಯಾವಾಗೂ ಬೇಡ್ಕೊಂತ ಇದ್ರಲ್ಲ, ಜೀವನಕ್ಕೆ ನಡೆಯಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ದೇವ್ರು ನನ್ನ ಮಗಳಿಗೆ ಎಲ್ಲೋ ಒಂದತ್ರ ಒಳ್ಳೇದು ಮಾಡ್ತಾನೆ. ಸದ್ಯ ನಿಮ್ಗೂ ಒಳ್ಳೇದಾಗಲಿ. ತೊಗೊಳ್ಳಿ, ಇದು ದುಡ್ಡು ಕೊಡ್ತಾ ಇದ್ದೀನಿ, ತಗೊಂಡು ದಯವಿಟ್ಟು ಹೊರಟೋಗ್ಬಿಡಿ. ಮತ್ತೆ ಅಂತೂ ಇಲ್ಲಿಗೆ ಬರೋಕ್ಕೆ ಹೋಗ್ಬೇಡಿ. ನಿಮ್ಮ ಮಗಳು ನನ್ನ ಮಗಳು ರಾಣಿ ಥರ ಬೆಳಿತಾಳೆ. ಅದಕ್ಕೆ ಇನ್ನು ಅಮೆರಿಕಕ್ಕೆ ಹೋಗ್ತಾ ಇದ್ದೀವಿ. ಪದೇ 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 ನಮ್ಮ ಮನೆ ಹುಡುಕೊಂಬಂದ್ಬಿಟ್ಟು ಕಾಸು ಕೊಡಿ ಗೀಸ್ ಕೊಡಿ ಅಂತ ಮಾತ್ರ ಕೇಳಕ್ಕೆ ಹೋಗ್ಬೇಡಿ. ನನ್ನ ನಂಬರ್ ಸಮೇತ ನಿಮ್ಗೇನು ಸಿಗಲ್ಲ. ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಕೊನೇ ದಿನ ಅದಕ್ಕೆ ಒಂದ್ಸಲ ನೋಡ್ಕೊಬೇಡಿ. ಏನೋ ದಿನ ಬಂದು ಹಾರ್ಟ್ ಅಟ್ಯಾಕ್ ಆದರಂಗೆ ಬಾಯ್ ಪಡ್ಕೊಂತಿರಲ್ಲ, ಅಯ್ಯೋ ನನ್ನ ಮಗಳು ಅಂತ ಹೇಳ್ಬಿಟ್ಟು. ಅದಕ್ಕೆ ಇವತ್ತು ನೋಡ್ಕೊಂಬಿಡ್ಲಿ ಅಂತ ಕರ್ಸಿದ್ದೀನಿ. ಅದೆಷ್ಟು ನೋಡ್ತಿರೋ ಕಣ್ ತುಂಬ ನೋಡ್ಕೊಂಬಿಡಿ. ಅದೆಷ್ಟು ನೋಡ್ತಿರೋ ನೋಡ್ಕೊಬೇಡಿ. ಅಯ್ಯೋ ಮಗಳೇ, ನಾನು ಬಿಟ್ಬಿಟ್ಟು ಅಮೆರಿಕಕ್ಕೆ ಹೋಯ್ತಿದ್ಯಾ ತಾಯಿ? ನಾನು ಬಿಟ್ಬಿಟ್ಟು ಅಮೆರಿಕಕ್ಕೆ ಹೋಯ್ತಿದ್ಯೇನವ? ಅಯ್ಯೋ, ನೀನು ಇಲ್ದಿದ್ದಂಗೆ ನಾನು ಹೆಂಗವ ಇರಲಿ? ನಿನ್ನ ಮೇಲೆ ಪಿರಾಣನೇ ಮಾಡಿಕೊಂಡಿದ್ದೆ ನಾನು. ಏನೋ ನಿಮ್ಮ ಅಮ್ಮ ಮಾಡಿದ್ಯಪ್ಪಿಗೆ ನಾನು ಅನುಭವಿಸ್ತಾ ಇದ್ದೀನಿ ಕಣವ. ನನಗೆ ಯಾವತ್ತೂ ದುಡ್ಡಿನ ದುರಾಸೆ ನೆನೆಯಾ ಇಲ್ಲ. ಅಯ್ಯೋ, ನನ್ನ ಮಹಾಲಕ್ಷ್ಮಿ ಹೊಂಟೋಯ್ತಾಳಲ್ಲ ಮನೆ ಬಿಟ್ಬಿಟ್ಟು ಅಂತ ಹೇಳ್ಬಿಟ್ಟು ನಾನು ಹೊಟ್ಟೆ ಉರ್ಕತ್ತಾ ಇದ್ದೀನಿ ಮಗಳೇ, ಹೊಟ್ಟೆ ಉರ್ಕತ್ತಾ ಇದ್ದೀನಿ. ಮಗಳೇ, ನೀನು ಸಂದಾಗ ಓದಬೇಕು. ನಮ್ಮ ಕಾಸಿಲ್ಲ ಮಗಳೇ ಓದ್ಸೋಕ್ಕೆ. ಅದಕ್ಕೆ ನೀನು ಇವ್ರ ಮನೆಗೆ ಸಂದಾಗ ಓದ್ಕೊಂಡು ಚೆನ್ನಾಗಿರಮ್ಮ. ಅಷ್ಟೇ ಸಾಕು, ಬೇರೆ ಇನ್ನೇನೂ ಬೇಡ ಈ ಅಪ್ಪಂಗೆ. ನೋಡಮ್ಮರೆ, ದುಡ್ಡು ಕೊಡಿ, ತಗೊಂಡು ಹೊಂಟ್ಬಿಡ್ತೀನಿ. ಈ ಕಡೆ ತಲೆ ಹಾಕೋನೂ ಮನೆ ಕಳಕ್ಕಿಲ್ಲ, ಹೊಂಟೋಗ್ಬಿಡ್ತೀನಿ ನನ್ನ ಪಾಡಿಗೆ ನಾನು ಬೇರೆಯವ್ರಿಗೆಲ್ಲ ಕಷ್ಟ ಕೊಡೋ ಅಂಥ ಮನುಷ್ಯನೇನಿಯ ಅಲ್ಲ, ದುರಾಸೆ ಮನುಷ್ಯ ನಾನಲ್ಲ. ನಾನು ಎಂಡ್ರು ಓಸಿ ದುರಾಸೆಗಳು ಅಷ್ಟೇ ನೀನಿಯ. ನಾನಂತೂ ಒಂದು ಚೂರು ದುರಾಸೆ ಮಾಡೋಣಲ್ಲ. ಕೊಡಿ ದುಡ್ಡ, ತಗೊಂಡು ಹೊಂಟೋಯ್ತೀನಿ. ನಾನು ಇನ್ನೊಬ್ಳು ಮಗಳನ್ನ ಸಂದಕ್ಕೆ ಓದಿಸ್ತೀನಿ. ಇವಳಷ್ಟು ಓದ್ಸೋಕ್ಕಾಗಲಿಲ್ಲ ಅಂದರೂ ಓಸಿನಾದರೂ ಓದಿಸ್ತೀನಿ. ಸದ್ಯ ತೊಗೊಂಡ್ರಲ್ಲ, ಇಲ್ಲಿಂದ ತೊಲೋಗ್ಬೇಡಿ, ಸರಿನಾ? ಅಷ್ಟೇ ಸಾಕು. ನಮ್ಮ ಮನೆ ಮುಂದೆ ಬಂದ್ಬಿಟ್ಟು ರಂಪಟ ಮಾಡಿದ್ರಿ ಅಂತ ಹೇಳಿದ್ರೆ ನಾಳೆಯಿಂದ ಪೊಲೀಸರು ನಿಮ್ಮನ್ನ ನೀಟಾಗಿ ಕರ್ಕೊಂಡು ಹೋಗ್ತಾರೆ, ಸರಿನಾ? ಸರಿ, ಎದ್ದೊಳಿ. ನಮಗೆ ತುಂಬ ಕೆಲಸ ಇದೆ. ನಿಮ್ಮ ಹತ್ರ ಮಾತಾಡ್ಕೊಂಡು ಆಟ ಆಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಅಂತೂ ನಮಗಿಲ್ಲ. ತುಂಬ ಬಿಸಿ ನಾವು. ಅಮೆರಿಕಕ್ಕೆ ಹೋಗೋಕ್ಕೆಲ್ಲ ಪ್ಯಾಕ್ ಮಾಡ್ಕೋಬೇಕು. ದಯವಿಟ್ಟು ಎದ್ದೊಳಿ ಮೇಲಕ್ಕೆ. ಸರಿ ಅಮ್ಮರೆ, ನಾನು ಬರ್ತೀನಿ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಕಿಲ್ಲ. ಎದ್ದೋಗೊಂದಲ್ಲ. ನನಗೂ ಟೈಮ್ ಬರ್ತದೆ. ಕಾಯ್ತಾ ಇವನಿ ಟೈಮ್ಗೋಸ್ಕರ ಬಂದೇ ಬರ್ತದೆ. ಅಪ್ಪ ಸದ್ಯ ತೊಲಗ್ದ ಗೂಬೆ ನನ್ನ ಮಗ. ಫಸ್ಟು ಎಲ್ಲ ಅಮೆರಿಕಕ್ಕೆ ಹೋಗೋಕ್ಕೆ ರೆಡಿ ಮಾಡ್ಕೊಬಿಡೋಣ. ಸಾಕು, ಸ್ವಲ್ಪ ದಿನ ಅಲ್ಲೇ ಎಂಜಾಯ್ ಮಾಡ್ಕೊಂಡು ಆಡ್ಕೊಂಡು ನನ್ನ ಮಗಳು ತುಂಬ ಚೆನ್ನಾಗಿ ಸ್ಟ್ಯಾಂಡರ್ಡಾಗಿ ಬೆಳಿತಾಳೆ. ಅಮೆರಿಕದಲ್ಲಾದರೆ ಅಲ್ಲೇ ಬೆಳೆಸ್ಬಿಟ್ಟು ಆರಾಮಾಗಿ ಕರ್ಕೊಬಿಟ್ಟು ಬರ್ತೀನಿ. ಈ ಮಗಳು ಬಂದಮೇಲೆ ನಮ್ಮನೆ ಅಂತೂ ಆಸ್ತಿ ಡಬಲ್ ಆಗೋಗ್ಬಿಡ್ತು. ಅಷ್ಟೊಂದು ಅದೃಷ್ಟ ಮಾಡೋಳೆ ಈ ಮಗಳಂತೂ. ನನ್ನ ಗಂಡ ಅದೃಷ್ಟ ದೇವತೆ ಅಂತಲೇ ಹೇಳ್ತಾ ಇರ್ತಾರೆ. ಮಗಳೇ, ನೀನು ಬಂದಮೇಲೆ ನಮ್ಮ ಜೀವನ ಇನ್ನೂ ಚೆನ್ನಾಗಿ ಬದಲಾಯಿತು ಮಗಳೇ. ನಮ್ಮ ಜೊತೆ ನೀನು ಕೊನೆ ತನಕ ಇಟ್ಕೊತೀವಿ. ಏನು ಕಷ್ಟನೋ ಸುಖನೋ, ನನಗೆ ಇನ್ನೊಂದು ಮಗು ಆದ್ರೂ ನಿನ್ನನ್ನು ಮಾತ್ರ ನಾನಂತೂ ಮುದ್ದಾಗೆ ಸಾಕ್ತೀನಿ. ಅಮ್ಮ, ಅಪ್ಪ. ಅಯ್ಯೋ ಮಗಳೇ, ಬರ್ತದೆ ಕಾಯಿ ಬರ್ತದೆ.